ಹಲೋ. ಓಕೆ, ಇವತ್ತು ನಾವೊಂದು ಸರ್ವೆಗೆ ಹೋಗ್ತಾ ಇದ್ದೀವಿ. ಸರ್ವೆ ಯಾವುದು ಅಂದರೆ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಸೋಷಿಯಲ್ ಎಜುಕೇಷ್ನಲ್ ಸರ್ವೆ. ಅದು ದಸರಾ ಅಲ್ಲಿ ಟೀಚರ್ಸ್ ಕೊಟ್ಟಿರುವಂಥ ಕೆಲಸ. ಸ್ಟೂಡೆಂಟ್ಸ್ಗೆ ಮಾತ್ರ ರಜಾ, ಟೀಚರ್ಸ್ಗೆ ರಜಾ ಕೊಟ್ಟಿಲ್ಲ. ಆ ಸರ್ವೆನ ಮಾಡೋಕ್ಕೆ ನಮ್ಮ ಚಿಕ್ಕಮ್ಮ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಸಿ ದಟ್ ಸರ್ವೆ ಹೌ ಇಟ್ ಗೋಸ್. ಐ ಥಿಂಕ್ ಐ ಶುಡ್ ಬೈ ಎ ಕ್ಯಾಪ್. ಓಕೆ, ನೆನ್ನೆ ಬಿಟ್ಟು ವಿಡಿಯೋ ಮಾಡಿದ್ದೆ, ಬಟ್ ನಿನ್ನೆ ವಿಡಿಯೋ ಮಾಡಿಲ್ಲ. ಹೋಗಿದ್ವಿ, ಒಂದೇ ಒಂದು ಮನೆ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ಸೊ ಇವತ್ತು ಯಾವ ಟೀಚರ್ಸ್ ಯಾವ ಊರಲ್ಲಿ ಇರ್ತಾರೋ ಆ ಊರಲ್ಲೇ ಮಾಡ್ಬೋದು ಅಂದವ್ರೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಮೇಕ್ ದಟ್. ಆಲ್ರೆಡಿ ನನ್ನ ತಮ್ಮ ನಮ್ಮ ಚಿಕ್ಕಮ್ಮ ಅವ್ರು ಹೋಗಿದ್ರು. ಅವ್ನು ಕಾಲೇಜ್ ಇದೆ ಅಂತ ಅವನು ವಾಪಸ್ ಹೋಗೋವನೆ. ಬಿಸಿಲು ನೆತ್ತಿಗೆ ಹೊಡಿತಾ ಇದೆ ಕಶ್. ಅವ್ನು ಕಾಲೇಜ್ಗೆ ಹೋದಂತೆ. ಈಗ ನಮ್ಮ ಚಿಕ್ಕಮ್ಮ ಅವರು ಎಲ್ಲ ಅವರೇ ಫೋನ್ ಮಾಡಿ ತಿಳ್ಕೊಂಡು ನಾನು ಹೋಗ್ಬೇಕು, ಇರು ಸ್ವಲ್ಪ ತಾನೇ ಬರ್ತೀನಿ ಅಂದರು. ಅದಕ್ಕೆ ವೆಯ್ಟಿಂಗ್. ಬಿಸಿಲು ಮಾತ್ರ ನೆತ್ತಿಗೆ ಹೊಡಿತಿದ್ದೆ. ಎಲ್ಲಾದ್ರೂ ನೆರಳಿಗೆ ಹೋಗ್ಬೇಕು, ಹೋಗಿ ಕುತ್ಕೋಬೇಕು ಸ್ವಲ್ಪ. ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ. ಓಕೆ, ನಮ್ಮ ಚಿಕ್ಕಮ್ಮ ಅವರು 2 ಮನೆ ಮಾಡೋರಂತೆ. ಇವಾಗ ಹೋಗ್ಬಿಟ್ಟು ಉಳ್ದಿದ್ದ ಮನೆಗಳು ಮಾಡಬೇಕು. ಮೇ ಬಿ ಒಂದು 100 ಮನೆಗಳು ಇವತ್ತೇ ಕಂಪ್ಲೀಟ್ ಮಾಡ್ತೀವಿ ಅನ್ಕೊತೀವಿ ಅಲ್ಲಕ್ಕ. ಓಕೆ, ಲೆಟ್ಸ್ ಗೋ. ಆ ಪ್ರೋಸೆಸ್ನ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬೆಳಿಗ್ಗೆ ಆ್ಯಕ್ಚುಲಿ ಮನೆ ಹತ್ರ ಒಬ್ಬರು ಬಂದಿದ್ರು ಟೀಚರ್. ಹೋಗ್ತಾವ್ರೆ ಸ್ಟ್ರೀಟಲ್ಲಿ. ಈ ಸ್ಟ್ರೀಟಲ್ಲಿ ಯಾರು ಮಾಡಿಲ್ವ ಅಂತ ಅದಕ್ಕೆ ಹೋಗ್ತೇವೆ. ಪಿಂಟು ನೋಡಿ, ಈ ಥರ ಕರೆಂಟ್ ಬಿಲ್ ಅವ್ರು ಬಂದ್ಬಿಟ್ಟು ಸ್ಟಿಕ್ಕರ್ ಅನ್ಸಿರ್ತಾರೆ. ಅದರಲ್ಲಿ UHID ಅನ್ನೋದು ಬರೆದಿದ್ರೆ ರೇಷನ್ ಕಾರ್ಡ್ ಎತ್ಕೊಂಡು ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಇದಿಲ್ಲ ಅಂದರೆ ನಾವೇ ಹೊಸದಾಗಿ UHID ಜನ್ರೇಟ್ ಮಾಡಿ ಅದನ್ನು ಮಾಡಿ. ಅಷ್ಟೇ. ವಿ ಗಾಟ್ ಸಮ್ ಟೀ ಹಿಯರ್. ಬೆಳಗ್ಗೆಯಿಂದ 3 ಮನೆ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಲ್ಲಿ ಇನ್ನೊಂದು ಮನೆ ಬಾಡಿಗೆ ಮನೆ ಹತ್ರ ಉತ್ತರ ಕರ್ನಾಟಕ ಸೇರೋ ಅವ್ರ ಹತ್ರ ಮನೆ ಬಂದಿದ್ವಿ. ಅವರು ಮಾತ್ರನೇ ಬೆಳಗ್ಗಿಂದ ಸುತ್ತಿದ್ರೆ ಚೇರ್ಗಳು ಹಾಕಿ ಕುತ್ಕೊಳಕ್ಕೆ ಟೀ ಬೇರೆ ಕೊಟ್ಟವ್ರೆ. ಥ್ಯಾಂಕ್ಸ್ ಅಣ್ಣ. ಇವರೇ ನೋಡಿ ಯಲ್ಲಪ್ಪ ಅಂತ ಅವ್ರ ಹೆಸರು. ಉತ್ತರ ಕರ್ನಾಟಕ ಮಂದಿ ಅಂದರೆ ದಿಸ್ ಈಸ್ ವಾಟ್ ವಿ ಗೆಟ್ ದೇರ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಏನೋ ಹುಡುಗ ನಿನ್ನ ಹೆಸರು? ಸಮಂತ. ಥ್ಯಾಂಕ್ಸು. ಟೀ ಚೆನ್ನಾಗಿದೆ, ಆಂಟಿಗೆ ಹೇಳ್ಬೇಡು. ಹಾಂ, ಓಕೆ. ಈಗ ತಾನೇ ಮನೆಗೆ ಬಂದಿದ್ದೀವಿ. ಬೆಳಗ್ಗೆ ಏನೋ 100 ಅಂದ್ಬಿಟ್ಟೆ, ಬಟ್ ಕಂಪ್ಲೀಟ್ ಆಗಿದ್ದು 10. 100 ಮಾಡೋದು ಜಾಸ್ತಿ ಕಷ್ಟ. ಇವತ್ತೆಲ್ಲ ಕೆಲಸ ಮಾಡಿದ್ರು 100 ಆಗಲ್ಲ. ಸೊ 10 ಮನೆಗಳು ಮಾಡ್ಕೊಬಂದಿದ್ದೀವಿ. ಒಂದು ಜಾಗದಲ್ಲಿ ಟೀ ಕುಡಿದೆ, ತೋರಿಸ್ನಲ್ಲ. ಇನ್ನೊಂದು ಜಾಗದಲ್ಲಿ ನಮ್ಮವ್ರ ಮನೆ, ನಮ್ಮ ಅಜ್ಜಿಯವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಒಂದು ಜ್ಯೂಸ್ ಕೊಟ್ಟರು, ನಿಂಬೆಹಣ್ಣು ಜ್ಯೂಸು. ಅದನ್ನು ವೀಡಿಯೋ ಮಾಡಿಲ್ಲ. ಈ ಪ್ರೋಸೆಸ್ಸಲ್ಲಿ ಮರ್ತೋದೆ. ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಮರ್ತೋದೆ. ಆ್ಯಂಡ್ ಅಲ್ಲಿ ಜ್ಯೂಸ್ ಕುಡಿದೆ. ಬಟ್ ಕುಡಿಯೋದೆಲ್ಲ ಬಿಟ್ಟರೆ ಕೆಲಸ ಜಾಸ್ತಿ ದೊಡ್ಡ ಲಾಂಗ್ ಪ್ರೋಸೆಸ್ಗೆ. ನಿಮ್ಮ ಮನೆಗೆ ಯಾರಾದರೂ ಬಂದಿದ್ದೀರಾ ಇಂಥ ಸರ್ವೆ ಅಂತ? ಅವ್ರಿಗೇನಾದರೂ ಕೊಟ್ಟು ಕಳಿಸಿ ಪಾಪ, ಜ್ಯೂಸು ಟೀಗಳು ಅಂತ. ಬೆಳಗ್ಗೆಯಿಂದ ಕಷ್ಟ ಬಿದ್ದು ತಿರುಗಿ ಬಂದಿರ್ತಾರೆ ನಂತರ. ಓಕೆ, ಇನ್ನು ಸ್ವಲ್ಪ ಹೊತ್ತು ಮಧ್ಯಾಹ್ನ ಹಂಗೆ ತಿಂದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಮಧ್ಯಾಹ್ನ 3 ಗಂಟೆ ಮೇಲೆ ಈ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂದ್ಕೊಂಡಿದ್ವಿ. ವಿಲ್ಸಿ ಮತ್ತು ಅವಾಗ ಯಾವ ಮನೆಗೆ ಹೋಗ್ತೀವಿ ಅಂತ. ಸಿಯುವುದೇನು. ಇದೇ ಬ್ಯಾಗ್ ಎತ್ಕೊಂಡು ಬೆಳಗ್ಗೆಯಿಂದ ತಿರ್ಗ್ತಾಯಿದ್ವಿ. ನಾವು ಮಧ್ಯಾಹ್ನ ಬಂದಿದ್ದು, ತಿಂದಿದ್ದು, ಮತ್ತೆ ಹೋಗಿ ಎಲ್ಲ ಕೆಲವೊಂದು ಮನೆಗಳೆಲ್ಲ ಮಾಡ್ಕೊಬಂದ್ಬಿಟ್ವಿ. ನಾನು ಯಾವುದನ್ನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ಹೋಗಿದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಡೀಟೇಲ್ಸು ಫಿಲ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಲಲ್ಲ ಅಂತ ಹೋಗ್ತಾ ಇರುತ್ತೆ. ಆ್ಯಂಡ್ ಐ ಕುಡಂಟ್. ನನ್ನ ಮೊಬೈಲ್ ಎತ್ತಿ ವೀಡಿಯೋ ರೆಕಾರ್ಡ್ ಮಾಡೋ ಅಷ್ಟು ಪೇಷನ್ಸು ಆ್ಯಂಡ್ ಅಲ್ಲಿ ಗ್ಯಾಪು ಇರಲಿಲ್ಲ. ಅದಕ್ಕೆ ಮಾಡಿಲ್ಲ. ಯಾರಾದರೂ ಒಬ್ಬನ ಕ್ಯಾಮ್ರಾಮ್ಯಾನ್ ಕರ್ಕೊಂಡು ಹೋಗಬೇಕು. ಈ ಥರ ಇನ್ನೊಂದು ಸಪ್ರೇಟಾಗಿ ನಾನು ವೀಡಿಯೋ ಮಾಡಬೇಕಂದ್ರೆ. ಬಟ್ ಇವಾಗ ನಮ್ಮ ಮನೆ ಪಕ್ಕದಲ್ಲಿರೋರ್ದು ಒಬ್ರದ್ದು ಮಾಡ್ತಾಯಿದ್ವಿ. ಇವಾಗ ತಾನೇ ಬಂದಿದ್ದು ನಾನು, ನಮ್ಮ ಚಿಕ್ಕಮ್ಮ ಅವರು. ನನ್ನ ತಮ್ಮ ಕಾಲೇಜಿಂದ ಬಂದಿದ್ದ. ಇವಾಗ ಅವನು ಹೋಗಿ ಪಕ್ಕದ ಮನೇಲಿ ಮಾಡ್ತಾವನೆ. ಅದನ್ನು ಮಾತ್ರ ತೋರಿಸ್ತೀನಿ ಇವಾಗ ಏನು ಮಾಡ್ತಾವನೆ, ಅದರಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, ಏನೇನೆಲ್ಲ ಇರುತ್ತೆ ಅಂತ ಒಂದು ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಬೆಳಗ್ಗೆಯಿಂದ ಮಾಡಿದ್ದೀನಿ ಬ್ರೋ, ಐ ನೋ ದ್ಯಾಟ್. ನೋಡಿ ಇಲ್ಲಿ ಒಬ್ಬೊಬ್ಬರದ್ದು ಡೀಟೇಲ್ಸು ಒಂದು 60 ಕ್ವಶನ್ಸ್ ಇದೆಯಾ, 40 ಕ್ವಶನ್ಸು.
ಮನೆಯಲ್ಲಿ ಫ್ಯಾಮಿಲಿ 4 ಜನ ಇದ್ದರೆ ಒಬ್ಬೊಬ್ರಿಗೂ 40 ಕ್ವಶನ್ಸು. ಇಲ್ಲ ಅವ್ರ ಡೀಟೇಲ್ಸ್ ಏನು ಇರಲ್ವಲ್ಲ. 40 ಕ್ವಶನ್ಸು ಅಂದರೆ 4 ಜನದ 40 ಅಂದರೆ 160 ಕ್ವಶನ್ಸು. ಮತ್ತು ಅದ್ರ ಜೊತೆಗೆ ಇನ್ನೊಂದು 40 ಮ್ಯಾನ್ 80 160 4 ಜನಕ್ಕೆ 160. ನಾನು ಮತ್ತೆ ಮನೆ ಡೀಟೇಲ್ಸ್ ಬರುತ್ತೆ, ಅದರದ್ದೊಂದು 40 ಕ್ವಶನ್ಸು, 20 ಕ್ವಶನ್ಸ್. ಅದು ಟೋಟಲ್ಲು 180 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಅದು ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಆಗಬೇಕು. ಇಷ್ಟು ಕ್ವಶನ್ಸ್ ಆನ್ಸರ್ ಮಾಡಿದ ಮೇಲೆ ಅದು ಆ ಕ್ವಶನ್ಸು ಜಾಸ್ತಿ ದಾರುಣವಾಗಿರುತ್ತೆ ಗೈಸ್. ನಿಮ್ಮ ಮದುವೆ ಆದಾಗ ನೋಡಿ, ಇಲ್ಲಿ ನಮ್ಮ ಅಜ್ಜಿ ಅವ್ರ ಹತ್ರ, ಅಜ್ಜಿ ನಿಮ್ಮ ಮದುವೆ ಆದಾಗ ವಯಸ್ಸೆಷ್ಟು ಅಂತ ಕೇಳಬೇಕು ಮನೆಗೆ ಹೋಗ್ಬಿಟ್ಟು. ಮತ್ತು ನಿಮ್ಮ ಮನೆ ಒಳಗಡೆ ಟಾಯ್ಲೆಟ್ ಇದೆಯಾ ಆಚೆ ಇದೆಯಾ ಅಂತ ಕೇಳಬೇಕು. ಇಂಥ ವಿಯರ್ಡ್ ಕ್ವಶನ್ಸ್ ಎಲ್ಲ ಇದ್ರಲ್ಲಿ ಕೊಟ್ಟವ್ರೆ. ಹೆಂಗಿಷ್ಟ ಕ್ವಶನ್ಸ್ ಎಲ್ಲ ನಮ್ಗೆ ಕೊಟ್ಟರೆ ಹೆಂಗೆ ಮಾಡೋಕ್ಕಾಗುತ್ತೆ? ಇಲ್ಲಿ ಟೀಚರ್ಸ್ ಅದು ಹೋಗಿ ಮನೆ ಹತ್ರ ಕೇಳ್ಕೋಬೇಕು, ಸ್ಕಿಲ್ಸ್ ಇದೆಯಾ.